ಇವತ್ತು ನನ್ನ ಜೊತೆ ಇರೋದು ಬಜಾಜ್ನ ಹೊಸ ಚೇತಕ್ C25 ಅನ್ನೋಂಥ ಒಂದು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಈಗಷ್ಟೇ ಲಾಂಚ್ ಆಗಿದೆ. ಇದರ ಒಂದು ರೈಡ್ನ ಕೂಡ ಮುಗಿಸಿದ್ದೀವಿ. ಇದರ ಡೀಟೇಲ್ ಆಗಿರುವಂಥ ರಿವ್ಯೂನ ನಾವು ಆಲ್ರೆಡಿ ಹಾಕಿದ್ದೀವಿ. ಬಟ್ ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಇದರಲ್ಲಿ ನಂಗೆ ಇಷ್ಟ ಆಗಿರೋಂಥ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಈಗ ವಿಡಿಯೋ ತುಂಬ ಸಣ್ಣದಾಗಿರುತ್ತೆ, ಹಾಗಾಗಿ ನೀವು ಆನ್ ದ ಗೋ ಅಲ್ಲಿದ್ರೂ ಕೂಡ ನೀವು ಇದನ್ನು ನೋಡಿಕೊಂಡೇ ಹೋಗ್ಬೋದು. ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡಿ. ಈ ಒಂದು ಸ್ಕೂಟರಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂಥ ವಿಷಯ ಏನು ಅಂದರೆ ಇದೊಂದು ಡಿಸೈನ್ ಅಂತ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ, ಇತ್ತೀಚೆಗೆ ಬರುವಂತಹ ಎಲೆಕ್ಟ್ರಿಕ್ ಸ್ಕೂಟರ್ಗಳೆಲ್ಲರೂ ತುಂಬ ಅಗ್ರೆಸಿವ್ ಆಗಿರುವಂಥ ಸ್ಟ್ಯಾನ್ಸ್ ಇರುವಂಥ ಒಂದು ಸ್ಕೂಟರ್ಸು. ತುಂಬ ಶಾರ್ಪ್ ಆಗಿರುವಂಥ ಎಡ್ಜಸ್ ಆಗಿರ್ಬೋದು, ತುಂಬ ನೋಡೋಕ್ಕೆ ಸ್ವಲ್ಪ ರಗಡ್ ಆಗಿರುವಂಥ ಲುಕ್ ಆಗಿರ್ಬೋದೆಲ್ಲ ಇರುತ್ತೆ. ಅದಕ್ಕೆ ಬೇಕಾದಂಥ ಎಕ್ಸಾಂಪಲ್ಸ್ ಕೂಡ ನಮ್ಮ ಹತ್ರ ಇದ್ದಾವೆ. ಬಟ್ ಈ ಒಂದು ಸ್ಕೂಟರ್ ತನ್ನ ರೆಟ್ರೋ ನಿಯೋ ಲುಕ್ಕನ್ನು ಅದೇ ರೀತಿಯಾಗಿ ಕ್ಯಾರಿ ಮಾಡ್ಕೊಂಡು ಬಂದಿದೆ. ಚೇತಕ್ನ 3500 ಅನ್ನೋಂಥ ಆ ಒಂದು ವೇರಿಯಂಟಲ್ಲಿ ಏನಿತ್ತು, ಮತ್ತು 3001 ಅಂತೊಂದು ವೇರಿಯಂಟಲ್ಲಿ ಏನಿತ್ತು, ಅದಕ್ಕಿದು ಹೊಸದಾಗಿ ಆ್ಯಡ್ ಆಗಿರುವಂಥ ಒಂದು ವಿಷಯ C25 ಅನ್ನೋಂಥ ಒಂದು ಸೀರೀಸ್ ಇದು 2501 ಇದು. ಸೊ ಅದೇ ಒಂದು ಡಿಸೈನ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅಂತ ಅನ್ಸಿದ್ರು ಕೂಡ ತುಂಬ ಸಾಫ್ಟ್ ಆಗಿರುವಂಥ ಸ್ಕೂಟರ್ ಅಂತ ಅನ್ಸುತ್ತೆ. ಯಾಕೆಂದರೆ ನನಗೆ ಎಲ್ಲೂ ಕೂಡ ತುಂಬ ಶಾರ್ಪ್ ಆಗಿರುವಂತಹ ಎಡ್ಜ್ ಲುಕ್ ಎಲ್ಲೂ ಕೂಡ ನನಗೆ ಇದರಲ್ಲಿ ಕಾಣಿಸಿಲ್ಲ. ಸೊ ಆ ಒಂದು ವಿಷಯದಿಂದ ನನಗೆ ಇದರಲ್ಲಿ ಈ ಒಂದು ಡಿಸೈನ್ ತುಂಬಾ ಇಷ್ಟ ಅಂತ ಆಯಿತು, ಅಥವಾ ತುಂಬ ಚೆನ್ನಾಗಿದೆ ಅಂತ ನಂಗೆ ಅನಿಸ್ತು. ಈ ಒಂದು ಸ್ಕೂಟರ್ ನನಗೆ ಹೇಳಬೇಕಂತ ಮತ್ತೊಂದು ವಿಷಯ ಅಂದರೆ ಇದರೊಂದು ಬ್ಯಾಟ್ರಿ. ಸೊ ಇದರಲ್ಲಿರೋದು 2.5 kW ಅನ್ನೋ ಒಂದು ಬ್ಯಾಟ್ರಿ, ಆ್ಯಂಡ್ ಅದನ್ನು ಅವರು ಈ ಒಂದು ಫ್ಲೋರಲ್ಲಿ ಮೌಂಟ್ ಮಾಡಿದ್ದಾರೆ. ಸೊ ಫ್ಲೋರ್ ಮೌಂಟೆಡ್ ಬ್ಯಾಟ್ರಿ ಅಂತಲೂ ಕೂಡ ಕರೀತಾರೆ ಅದನ್ನು. ಸೊ ಹಾಗಾಗಿ ಇದರ ರೇಂಜ್ ಬಗ್ಗೆ ಮಾತಾಡಿದರೆ ನಮಗೆ 113 ಕಿಲೋಮೀಟರ್ನ ರೇಂಜ್ ಸಿಗುತ್ತೆ. ಆ್ಯಂಡ್ ಟಾಪ್ ಸ್ಪೀಡ್ ನಮಗೆ 55 ಕಿಲೋಮೀಟರ್ನ ಟಾಪ್ ಸ್ಪೀಡ್ ನಮಗೆ ಸಿಗುತ್ತೆ. ಸೊ ಈ ಒಂದು ಸ್ಕೂಟರ್ ಈ ಒಂದು ಪ್ರೈಸಲ್ಲಿ ನಮಗೆ ಇಷ್ಟು ಒಳ್ಳೆ ಒಂದು ರೇಂಜ್ ಕೊಡುತ್ತೆ ಅಂತಲೇ ಹೇಳ್ಬೋದು. ರಿಯಲ್ ವರ್ಲ್ಡಲ್ಲಿ ನಾವು ಏನಿಲ್ಲ ಅಂದ್ರೂ ಕೂಡ ಹೆಂಗೆ ಓಡಿಸಿದ್ರು, ಹೆಂಗೆ ಮೀನ್ಸ್ ತುಂಬ ಎರ್ರಾಬಿರಿ ಅಲ್ಲ, ಒಂದು ನಾರ್ಮಲ್ ಆಗಿ ಓಡಿಸಿದ್ರು ಕೂಡ ನಮಗೆ 90ರಿಂದ 95 ಆರಾಮ್ಸೆ ನಮಗೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇದರಲ್ಲಿ ಹೇಳಬೇಕಂತ ಮತ್ತೊಂದು ವಿಷಯ ಏನು ಅಂದರೆ ಇದರ ಸ್ಟೋರೇಜ್ ಸ್ಪೇಸ್. ಸೊ ಇದರಲ್ಲಿ ನಮಗೆ 25 ಲೀಟರ್ನ ಒಂದು ಸ್ಟೋರೇಜ್ ಸ್ಪೇಸ್ ಸಿಗ್ತಾ ಇದೆ. ಸೊ ಅವ್ರು ಹೇಳೋದು ಒಂದು ಫುಲ್ ಫೇಸ್ ಹೆಲ್ಮೆಟ್ನ ಇಡ್ಬೋದು ಅಂತ. ನಾವು ಟ್ರೈ ಮಾಡಿದ್ವಿ, ಸ್ವಲ್ಪ ಸಣ್ಣದಾಗಿರುವಂಥ ಫುಲ್ ಫೇಸ್ ಹೆಲ್ಮೆಟ್ನ ನಾವು ಇದರಲ್ಲಿ ಇಡ್ಬೋದು. ಅದು ಬಿಟ್ಟು ನಮಗೆ ಇದರಲ್ಲಿ ಬೇಕಾದಷ್ಟು ವಿಷಯಗಳು ಇರ್ಬೋದು. ನೋಡಿ, ಇಷ್ಟು ಅಗಲ ಹೋಗುತ್ತೆ, ನನ್ನ ಕೈ ಇಷ್ಟು ದೊಡ್ಡದಾಗಿ ಹೋಗುತ್ತೆ. ಹಾಗಾಗಿ ಇದರಲ್ಲಿ ನಮಗೆ ನಮ್ಮ ಜಾಕೆಟ್ಸು ಅಥವಾ ಆ ರೀತಿ ಏನು ಬೇಕು ನಮಗೆ ಇದ್ರಲ್ಲಿ ಇಟ್ಕೊಂಡು ಹೋಗ್ಬೋದು. ಹಾಗಾಗಿ ಇದರಲ್ಲಿ ಅವರ ಎಕ್ಸ್ಟ್ರಾ ಆಕ್ಸೆಸರೀಸ್ ಬ್ಯಾಗ್ಸ್ ಕೂಡ ಬರುತ್ತೆ, ಹೇಳಿದ್ರು ಅವ್ರದನ್ನು. ಸೊ ಈಸಿ ಟು ಕ್ಯಾರಿ ಆ ರೀತಿಯಾದಂಥ ಬ್ಯಾಗ್ಸ್ ಎಲ್ಲ ಬರುತ್ತೆ. ಹಾಗಾಗಿ ನಮಗೆ ಒಂದು ಅಂಗಡಿಗೆ ಹೋದಾಗ, ಇಲ್ಲ ಸಂತೆಗೆಲ್ಲ ಹೋದಾಗ, ಇಲ್ಲಾಂದರೆ ಏನಾದ್ರು ತರೋಕ್ಕೆ ಹೋದಾಗ ಆರಾಮಾಗಿ ಅದರಲ್ಲಿ ಸ್ಟೋರ್ ಮಾಡ್ಕೊಂಡು ಬರ್ಬೋದು. ಅದು ಬಿಟ್ಟು ನಮಗೆ ಒಂದು ಫೋನ್ನ ಚಾರ್ಜಿಂಗ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅದನ್ನು ನಾವು ಇಲ್ಲಿ ಇಡ್ಬೋದು. ಇಲ್ಲೂ ಕೂಡ 2 ಕಬ್ಬಿಯೋಲ್ ರೀತಿಯಾದಂಥ ಒಂದು ಸ್ಟೋರೇಜ್ ಸ್ಪೇಸ್ ನಮಗೆ ಫ್ರಂಟಲ್ಲಿ ಕೂಡ ಸಿಗುತ್ತೆ. ಇದರಲ್ಲಿ ನನಗೆ ಇಷ್ಟ ಆಗಿರುವಂಥ ಮತ್ತೊಂದು ವಿಷಯ ಏನು ಅಂದರೆ ಇದರ ಒಂದು ಹಿಲ್ ಹೋಲ್ಡ್ ಅಸಿಸ್ಟ್ ಫೀಚರ್ ಅಂತ ಹೇಳ್ಬೋದು. ಇದು ಕಾರಲ್ಲೆಲ್ಲ ಬರುತ್ತೆ, ಈ ಬೈಕಲ್ಲೂ ಕೂಡ ಬರ್ತಾ ಇದೆ. ಒಂದು ಇದರಲ್ಲಿ ನಮಗೆ ಟೆಕ್ ಪ್ಯಾಕ್ ಅನ್ನೋ ಒಂದು ವಿಷಯ ಬರುತ್ತೆ. ಸೊ ಟೆಕ್ ಪ್ಯಾಕ್ನ ನಾವು ಇದನ್ನು ತಗೊಳ್ಳುವಾಗ ಟೆಕ್ ಪ್ಯಾಕ್ನು ಖರೀದಿ ಮಾಡೋದು, ಇದ್ರ ಜೊತೆಗೆ ಒಂದು 3000 ರೂಪಾಯಿನ ಜಾಸ್ತಿ ಕೊಡಬೇಕಾಗುತ್ತೆ. 4-5 ಫೀಚರ್ಸ್ ಜಾಸ್ತಿ ಎಕ್ಸ್ಟ್ರಾ ಬರುತ್ತೆ. ಅದರಲ್ಲಿ ಮೇನ್ ಆಗಿರುವಂಥ ವಿಷಯ ಹಿಲ್ ಹೋಲ್ಡ್ ಅಸಿಸ್ಟ್. ನಾವು ತುಂಬ ಉಬ್ಬಾಗಿರುವಂಥ ಒಂದು ಪ್ರದೇಶದಲ್ಲಿ ನಾವು ಗಾಡಿನ ನಿಲ್ಲಿಸುವಾಗ ಅಲ್ಲಿ ನಾವು ಗಾಡಿ ಹಿಂದಕ್ಕೆ ರೋಲ್ ಆಗಬಾರ್ದು ಅಂದರೆ ನಮಗೆ ಅಲ್ಲಿ ಇದೊಂದು, ಅದು ಬಿಟ್ಟು ನಮಗೆ ಇಲ್ಲೊಂದು ಕೂಡ ನೋಡ್ಬೋದು. ಇದೊಂದು ರೀತಿಯಲ್ಲಿ ಹ್ಯಾಂಡ್ ಬ್ರೇಕ್ ರೀತಿ ಅಂತ ವರ್ಕ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರಲ್ಲ ಇದನ್ನು. ಸೊ ಇದನ್ನು ಕೂಡ ನಾವು ಈ ರೀತಿಯಾಗಿ, ಇದು ಇತ್ತೀಚೆಗೆ ಎಲ್ಲ ಸ್ಕೂಟರ್ಲು ಬರ್ತಾ ಇದ್ದಾವೆ, ನನಗೆ ಇದು ಕೂಡ ನಂಗೆ ಇಷ್ಟ ಆಯಿತು. ಇದನ್ನು ಈ ರೀತಿಯಾಗಿ ಇಟ್ಟರೆ ಗಾಡಿ ಎಲ್ಲೂ ಕೂಡ ಮುಂದಕ್ಕೆ ಹೋಗಲ್ಲ. ನೋಡಿ, ಎಲ್ಲೂ ಕೂಡ ಹೋಗಲ್ಲ, ಎಲ್ಲಿ ಬೇಕಾದ್ರೆ ನೀವು ನಿಲ್ಲಿಸ್ಬೋದು. ಇದರಲ್ಲಿ ಮತ್ತೊಂದು ವಿಷಯ ಏನು ಅಂದರೆ ಇದರ ಒಂದು ಪ್ರೈಸ್ ಅಂತ ಹೇಳ್ಬೋದು. ಸೊ ಪ್ರೈಸ್ ನಮಗೆ ಈ ಒಂದು ಸ್ಕೂಟರ್ 1 ಲಕ್ಷದಿಂದ ಕೆಳಗೆ ಬರುತ್ತೆ, ಅಂದರೆ 90,000 ಆಸುಪಾಸಲ್ಲಿ ಬರುತ್ತೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ನಮಗೆ 91,399 ರೂಪಾಯಿ. ಸೊ ಆ ಒಂದು ರೇಂಜಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಜಾಜ್ ಕೊಡ್ತಿದೆ ಅಂದರೆ, ಅದು ಕೂಡ ಬೆಸ್ಟ್ ಸೆಲ್ಲಿಂಗ್ ಸ್ಕೂಟರ್ಸ್ನ ಆ ಒಂದು ಪಟ್ಟಿಗೆಯಲ್ಲಿ ನಿಮಗೆ ಕೊಡ್ತಿದೆ ಅಂದರೆ ನಮಗೆ ಬೇರೆ ಏನೋ ಬೇಕು ಅಂತ ಇಲ್ಲ. ಸೊ ಆ ಒಂದು ಪ್ರೈಸಲ್ಲಿ ನಮಗೆ ಈ ಒಂದು ಸ್ಕೂಟರ್ ಸಿಗುವಾಗ ಇದ್ರ ಜೊತೆ ನಮಗೆ ಸಿಗುವಂಥದ್ದು 113 ಕಿಲೋಮೀಟರ್ನ ರೇಂಜು, 107 ಕಿಲೋಗ್ರಾಮ್ ಇರುವಂತಹ ಒಂದು ಲೈಟ್ ವೆಯ್ಟ್ ಸ್ಕೂಟರು, ಆ್ಯಂಡ್ 55 ಕಿಲೋಮೀಟರ್ನ ಒಂದು ಸ್ಪೀಡ್ ಕೊಡುವಂಥ ಒಂದು ಸ್ಕೂಟರು, ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ನಮಗೆ ಸಿಗುತ್ತೆ. ಇದಿಷ್ಟು ಈ ಒಂದು ಬಜಾಜ್ ಚೇತಕ್ C25 ಸಿಗುವಂತಹ, ಅಥವಾ ನನಗೆ ತುಂಬ ಇಷ್ಟ ಆಗಿರುವಂಥ ಒಂದಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು, ಹಂಚಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಇದರ ಒಂದು ಡೀಟೇಲ್ ಆಗಿರುವಂಥ ರಿವ್ಯೂನ ನಾವು ಹಾಕಿದ್ದೀವಿ. ಅದರಲ್ಲಿ ನಮಗೆ ರೈಡ್ ಎಕ್ಸ್ಪೀರಿಯನ್ಸು ಎಲ್ಲನೂ ಕೂಡ, ಎಲ್ಲ ಫೀಚರ್ಸ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ಕೂಡ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮಂದಾಸ್, ಸೈನಿಂಗ್ ಆಫ್.